ಕೃಷಿಯನ್ನು ಪ್ರಾಧಾನ್ಯತೆ ಇಟ್ಕೊಂಡಾಗ ಅವನು ಅದನ್ನೆಲ್ಲ ತಾನು ಕಲಿತ ವಿದ್ಯೆಯನ್ನು ಅಲ್ಲಿ ಬಳಸಿ ಅದ್ಭುತವಾದಂಥ ಬೆಳೆಯನ್ನು ಬೆಳಿಬೋದು ಅನ್ನೋದೇ ಇದರ ಮುಖ್ಯ ಆಶೆ. ಇನ್ನೊಂದು ಏನಂದರೆ ಪಿಪ್ಪಿಪ್ಪಿ ಪಿಪ್ಪಿಪ್ಪಿ ಅದಿದೆ. ಅದು ರೆಕಾರ್ಡಿಂಗಲ್ಲಿ ಆಕಾಶ್ ಸ್ಟುಡಿಯೋದ ಎದುರುಗಡೆ ಒಂದು ಮರ ಇತ್ತು. ಆ ಮರದ ಎಲೆ ತಂದೆ ನಾನು, ಒಂದು 2-3 ಎಲೆ ತಂದು. ಇದು ನೀವೇ ಬರೆದಿದ್ದು ಹಾಂ ಅಲ್ವಾ? ಸೊ ಮಧ್ಯದೆಲ್ಲ ಹೃದಯ ಎಂಬ ಹೂವಿಂದ ಅವೆಲ್ಲ ನಿಮ್ಮ ಇದೆ. ಹಾಂ. ಸೊ ಆ ಕತೆಗೆ ಹೊಂದ್ಕೊಂಡು ಹೋಗಿ, ಯಾಕೆಂದ್ರೆ ಅವಳು ಅವನನ್ನು ಆ ರೀತಿ ಯೋಚನೆ ಮಾಡ್ತಿರ್ತಾಳೆ. ಹೌದು. ಕತೆ ಮುಂದುವರಿಯುತ್ತೆ, ಭಾಳ ಅದ್ಭುತವಾಗಿ ಇರುತ್ತೆ. ಸೊ ಐ ಥಿಂಕ್ ನಿಮ್ಮ ಆ ಹಾಡಾದಮೇಲೆ ನೆಕ್ಸ್ಟ್ ಭಾಳ ಹೊತ್ತು ಹಾಡು ಬರೋಲ್ಲ ಅಂತ ಕಾಣುತ್ತೆ. ನೆಕ್ಸ್ಟ್ ಬರೋದು ಆ ಈ ಅಂತ ಕಾಣುತ್ತೆ ಹೌದು ಅಲ್ವಾ? ಸೊ ಅವನು ಬಂಗಾಡಿಗೆ ಹೊರಟು ನಿಂತಾಗ ಅಲ್ಲಿ ಅವರಿಬ್ಬರ ಸಪ್ರೇಷನ್ ಆಗುತ್ತೆ, ಬರೋದು ಅವನು ಹೇಳ್ತಾನೆ, ನೀನು ನನ್ನ ಕಳಿಸ್ಕೊಡೋಕೆ ಬರಬೇಡ, ಅಟ್ಲೀಸ್ಟ್ ನನ್ನನ್ನು ಅಲ್ಲಿ ನೀನು ನನ್ನ ಜೊತೆ ಬರಬೇಡ, ಕಳಿಸ್ಕೊಡೋಕ್ಕಾದ್ರೂ ಬಾ ಅಂತಾನೆ. ಅವಳು ಬರಲ್ಲ, ಬಂದು ದೂರದಲ್ಲಿ ನಿಂತಿರ್ತಾಳೆ, ಕಾಣಿಸ್ತೆ ನಿಂತಿರ್ತಾಳೆ. ನೋಡೋಣ ಅವನು ಇಳಿದು ಬಿಡ್ತಾನೆ, ನಾನು ಬರಲಿಲ್ಲ ಅಂತ ಗೊತ್ತಾದರೆ ಇಳಿದು ಬಿಡ್ತಾನೆ, ಹೋಗಲ್ಲ ಅವನು ಅಂತ ಅನ್ಕೋತಾಳೆ, ಹೊಟ್ಟೋಗ್ತಾನೆ. ಆಮೇಲೆ ಆಚೆ ಬರ್ತಾಳೆ, ಅಷ್ಟರಲ್ಲಿ ಹೋಗ್ತಾ ಇರುತ್ತೆ ಟ್ರೈನು. ಅದೇ ಇಂಟರ್ವಲ್ ಪಾಯಿಂಟ್. ಸೊ ಇಡೀ ಕಥೆಯಲ್ಲಿ ಈ ಇದರ ಹಾಡಾದಮೇಲೆ ಸಿಂಗಾರ ತೆನೆ ತೆನೆ ಎಲ್ಲ ಬಂಗಾರ ಕಣಕಣವ ಫ್ಲ್ಯಾಶ್ ಬ್ಯಾಕಲ್ಲಿ ಬರುತ್ತಲ್ಲ ಒಂದು ಬಿಟ್, ಅದಾದಮೇಲೆ ನಿಮ್ಮ ಸಾಂಗ್ ಬರೋದೇ ಅವನು ಇಲ್ಲಿಗೆ ಬಂದ ಮೇಲೆ. ಅಲ್ಲಿ ಅವಳು ಶಾಲೆಯಲ್ಲಿ ಮೇಡಮ್, ಅವಳು ಇಲ್ಲಿ ಶ್ರೀಮತಿ, ಆ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತಿರ್ತಾಳೆ. ನನಗೂ ಕನ್ನಡ ಹೇಳ್ಕೊಡಿ ಮೇಡಮ್ ಅಂತ ಬರ್ತಾನೆ ಅವನು. ಅಲ್ಲಿ ಈ ಹಾಡು ಶುರುವಾಗುತ್ತೆ, ಕಲಿಯೋಣ. ಅದರಲ್ಲಿ ವೆರೈಟಿ ಆಫ್ ಇನ್ಸಿಡೆಂಟ್ ಇದೆ, ದೃಶ್ಯಗಳು ಒಂದಕ್ಕೊಂದು ನಡೀತಾ ಹೋಗುತ್ತೆ, ಅದರ ಮಧ್ಯೆ ಅದು ಹೋಗ್ತಾ ಹೋಗುತ್ತೆ. ಅದು ಹೇಗೆ ಅದು ವರ್ಕ್ ಮಾಡಿದ್ವಿ ನಾವು, ಯಾಕೆಂತಂದರೆ ಒಂದು ಮಾಂಟಾಜ್, ಅದು ಬರೀ ಹಾಡಲ್ಲ, ಹಾಡಿನ ಜೊತೆಗೆ ಒಂದು ಮಾಂಟಾಜ್ ಆಗುತ್ತೆ, ಭಾಳ ದಿವಸಗಳಾಗುತ್ತೆ, ಅವನು ಉಳ್ತಾನೆ ಬೆಳಿತಾನೆ, ಅವೆಲ್ಲ ಬರೋ ಹಾಗಾಗುತ್ತೆ ಅನ್ನೋದು ಇದಿದೆ. ಅದು ನನಗೆ ಲಿಸ್ಟ್ ಕೊಟ್ರಿ, ಏನೇನು ತೆಗಿತೀನಿ, ಯಾವ್ಯಾವ ದೃಶ್ಯಗಳು ಬೇಕು, ಅದಕ್ಕೆ ಪೂರಕವಾಗಿ ನಾನು ಜೋಡಿಸ್ತಾ ಹೋದೆ. ಜಿಗಿದು ಕುಣಿದು ಬನ್ನಿ ದುಡಿಯೋಣ, ಕಡಲ ತೆರೆಯ ತರಹ ಮೊರೆದು ಬನ್ನಿ ಸೇರೋಣ. ಅದು ಶಿವಣ್ಣ ಹಾಡಿದ್ದು, ಶಿವಣ್ಣ ಮತ್ತೆ ನಂದಿತ್ತ ಹಾಡಿದ್ದು. ಅದರಲ್ಲಿ ಕೂಡ ಆ ಸೇಸಮ್ಮ ಅಂತ ಲೇಡಿ ಅವ್ರದ್ದು ಬಳಸ್ಕೊಂಡಿದ್ದು, ಲೇಲೇನ ಲೇಲೇಲೋ ಕಂಜೋಲಿ ಬಾಲೆಮ್ಮ, ಲೇಲೇನ ಲೇಲೇಲೋ ಡಂಬರ ನೀಲಮ್ಮ ಅಂತ ಒಂದು ಜಾನಪದ ಹಾಡೋದು, ಪಾಡ್ದನದು, ಅದು ಇಲ್ಲಿ ಬಳಸ್ಕೊಂಡೆ. ಇನ್ನೊಂದು ಏನಂದರೆ ಪಿಪ್ಪಿಪ್ಪಿ ಪಿಪ್ಪಿಪ್ಪಿ ಅದಿದೆ. ಅದು ರೆಕಾರ್ಡಿಂಗಲ್ಲಿ ಆಕಾಶ್ ಸ್ಟುಡಿಯೋದ ಎದುರುಗಡೆ ಒಂದು ಮರ ಇತ್ತು. ಆ ಮರದ ಎಲೆ ತಂದೆ ನಾನು, ಒಂದು 2-3 ಎಲೆ ತಂದು ಕೀಬೋರ್ಡಿಸ್ಟು ಅಶ್ಮತ್ ಬಾಬು ಅಂತ ಅವರಿಗೆ ಕೊಟ್ಟು, ಇದನ್ನು ಪಿ ಥರ ಮಾಡೋಣ, ಯೂಸ್ ಮಾಡ್ಬೋದಾ ಅಂತ, ನೀವು ಊದಿ ಕೊಡಿ ನನಗೆ, ನಾನು ಅದನ್ನು ಸ್ವರದಲ್ಲಿ ಅದನ್ನು ಬೇರೆ ಬೇರೆ ಪಿಚ್ಚಲ್ಲಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು, ನಾನು ಅದನ್ನು ಸುಳಿ ಸುತ್ತಿ ಫ್ಲ್ಯಾಟ್ ಮಾಡಿ ಮಕ್ಕಳು ಮಾಡ್ತಾರೆ ನೋಡಿ, ಅದು ಮಾಡಿ ಅಂತ ಕೊಟ್ಟೆ ಅವ್ರಿಗೆ. ಆ ಕೊಟ್ಟಿದ್ದಕ್ಕೆ ಅವರು ಅದನ್ನು ಒಂದು ನೋಟ್ ತಗೊಂಡ್ರು ಅಷ್ಟೇ, ಸ್ಟ್ರೈಟ್ ನೋಟು, ಬೆಂಡಿಂಗ್ ಇಲ್ಲ. ಆಮೇಲೆ ಅದನ್ನು ಬೇರೆ ಬೇರೆ ಪಿಚ್ಚಲ್ಲಿ ಅದನ್ನು ಪಪ್ಪ ಅಂತ ನುಡಿಸಿ ಅದನ್ನು ಮಾಡಿದ್ರು ಅವರು ಅಲ್ವಾ? ಹೇಗೆ ಸೌಂಡ್ ಪ್ಯಾಟ್ರನ್ ಕೂಡ ಮ್ಯೂಸಿಕಲ್ ಪ್ಯಾಟ್ರನ್ನಲ್ಲಿ ಇವಾಲ್ವ್ ಆಗ್ತಾ ಹೋಗುತ್ತೆ ಅನ್ನೋದು. ಸೊ ನಮ್ಮಲ್ಲಿ ಈಗ ಏನಾಗಿದೆ, ಎಲ್ಲವೂ ಎಲೆಕ್ಟ್ರಾನಿಕಲ್ ಅವೈಲಬಲ್ ಇದೆ, ಹಾಗಾಗಿ ಎಲ್ಲವೂ ಹಿಂಗೆ ಫಿಂಗರ್ ಟಿಪ್ಸಲ್ಲಿ ಹಿಂಗೆ ಅನ್ಕೋತೀವಿ, ಮಾಡ್ತಾ ಇರ್ತೀವಿ. ಬಟ್ ನಾವು ಅದನ್ನು ಇನೋವೇಟಿವ್ ಆಗಿ ಮಾಡಿದ್ದು. ನಮ್ಮ ಬಾಲ್ಯದ ನೆನಪಿನಲ್ಲಿದ್ದದ್ದು ಪಿ ಅಲ್ವೇ? ಅಲ್ಲಿ ಇದ್ರಲ್ಲೂ ಶಾರ್ಟಲ್ಲೂ ಕೂಡ ಒಂದು ಪಿ ಆ ಹುಡುಗನ ಕೈಲಿ ಪಿ ಇರುತ್ತೆ. ಆ ಪಿನ ಒಂದು ಮೆಸೇಜ್ ಇದ್ರ ಥರ ಮಾಡಿದ್ದೀವಿ ಅದನ್ನು. ಇವರಿಬ್ಬರು ಭೇಟಿ ಆಗಬೇಕಾದ್ರೆ ಅವನೆಲ್ಲೋ ನಿಂತ್ಕೊಂಡು
ಶ್ರೀಮತಿನೂ ಶಂಕರ ಭೇಟಿಯಾದಾಗ ಹುಡುಗರು ಎಷ್ಟು ಚೆನ್ನಾಗಿ ಅದನ್ನು ಬೇರೆ ಶಾನ್ಭೋಗರು ಬರ್ತಾ ಇದ್ದಾರೆ ಅಂತ ಗೊತ್ತಾದರೆ ಅಲ್ಲಿಂದ ಪಿ ಊದೋದು ಅವರು. ಪೀ ಅಂತ ಅಲ್ಲಿಂದ ಹೋದ್ರೆ ಇನ್ನೊಬ್ಬ ಇಲ್ಲಿಂದ ಪೀ ಅಂತ ಇಲ್ಲಿಂದ ಓದೋದು. ಆಮೇಲೆ ಅವ್ನು ಪೀ ಅಂದರೆ ಅವ್ನು ಬರ್ತಾ ಇದ್ದಾನೆ ಅಂದ್ಬಿಟ್ಟು ಅವಳು ವಾಪಸ್ ಶ್ರೀಮತಿ ಮನೆಗೆ ಹೋಗ್ಬಿಡ್ಬೇಕು ಅಟ್ರಲ್ಲಿ, ಶಾನ್ಭೋಗ್ರ ಮನೆಗೆ ಹೋಗೋದ್ರೊಳಗೆ. ಆ ಥರ ಅದನ್ನು ಬಳಸಿದೆ ಕೂಡ. ಅಂದರೆ ಇಟ್ ವಾಸ್ ಜಸ್ಟ್ ಒಂದು ಮಕ್ಕಳ ಆಟಿಕೆಗೆ ಬಳಸುವಂಥ ಒಂದಿದು. ಆದರೆ ಅದು ಎಷ್ಟು ಚೆನ್ನಾಗಿ ಕತೆ ಒಳಗಡೆ ಬೆರೆತ್ಕೋತು ಅನ್ನೋದಕ್ಕೆ. ಹೌದು. ಸೊ ಅದನ್ನು ಬಳಸಿದ್ವಿ, ಅದನ್ನು ನೀವು ಹಾಡಲ್ಲಿ ಬಳಸಿದ್ವಿ. ಹೌದೌದು. ಸೊ ಇದು ಬ್ಯೂಟಿಫುಲ್ ಇದು ಅದು. ಅದೇ ನನಗೆ ಇಲ್ಲಾಂದರೆ ಹೊಳಿತಿರ್ಲಿಲ್ಲ. ನೀವು ಆ ದೃಶ್ಯವನ್ನು ಕಟ್ಟಿಕೊಟ್ಟಿದ್ರಿಂದ ನನಗೆ ಅದೆಲ್ಲ ಬಂತು. ಸೊ ಪಿ ತಗೊಳ್ಳಿ, ಅದು ಹೆಂಗೆ ಇದು ನೀವೇ ಬರೆದಿದ್ದು ಅಲ್ವಾ? ಸೊ ಮಧ್ಯದೆಲ್ಲ ಹೃದಯ ಎಂಬ ಹೂವಿಂದ ಅವೆಲ್ಲ ನಿಮ್ಮ ಇದೆ. ಸೊ ಆ ಕತೆಗೆ ಹೋಗ್ಕೊಂಡು ಹೋಗಿ, ಯಾಕೆಂದ್ರೆ ಅವಳು ಅವನನ್ನು ಆ ರೀತಿ ಯೋಚನೆ ಮಾಡ್ತಿರ್ತಾಳೆ, ಇವನು ಆ ಥರ ಯೋಚನೆ ಮಾಡಿರೋಲ್ಲ. ಹೌದು. ಇವನಿಗಿನ್ನೂ ಪ್ರೀತಿ ಪ್ರೇಮ ಆ ಥರದ್ದೇನು ಇರೋಲ್ಲ, ಏನೂ ಇಲ್ಲ. ಅವನಿಗೆ ಆಲ್ರೆಡಿ ವರಲಕ್ಷ್ಮಿಯ ಇದಿರುತ್ತೆ, ಹಾಗಾಗಿ ಅವನ ತಲೆಯಲ್ಲಿ ವರಲಕ್ಷ್ಮಿ ಇರೋದು. ಅದಕ್ಕೆ ನೀವು ಮಧ್ಯ ಅಲ್ಲ, ಅದು ಬರುತ್ತೆ, ಆಜಾರೆ ಒಂದು ಮಧ್ಯ ಬರುತ್ತೆ, ಯಾವುದೋ ಬಿಟ್ಟು BGM ಅಲ್ಲಿ ಬರುತ್ತೆ. BGM ಅಲ್ಲಿ. ಹೌದು. ಅದು ಅವನ ನೆನೆಸ್ಕೊಂಡಾಗ ಆಜಾರೆ ಆ ಹಾಡನ್ನು ಓ ರ ರ ರ ಅದನ್ನು ಬಿಟ್ಟು ಫ್ಲೂಟಲ್ಲಿ ಬರುತ್ತೆ. ಇನ್ನೊಂದು ಅವನು ಈ ಕೆಲಸ ಮಾಡ್ತಾ ಇರುವಾಗ ಅಣ್ಣವ್ರ ಹಾಡು ಬರುತ್ತೆ, ಹಾಡು ಆಗದು ಎಂದು ಕೈ ಕಟ್ಟಿ ಕೂಲಿ. ಅದೊಂದು ಸ್ವಲ್ಪ ಅಣ್ಣವ್ರನ್ನ ನೆನೆಸ್ಕೊಳ್ಳೋಣ ಅಂತ. ಯಾಕಂದರೆ ಇವನು ಮಾಡ್ತಾ ಇರೋ ಕೆಲಸಗಳು ಪ್ರಕೃತಿಯಲ್ಲಿ ಒಂದು ವಿದ್ಯುತ್ ತಯಾರಿಗೆ ಹೊರಟವನು, ಅದು ಆಗಲ್ಲ ಅಂತ. ಆದರೆ ಅದು ಆಗದು ಎಂದು ಕೈ ಕಟ್ಟಿ ಕೂಲಿ. ಮೊದಲು ಅವನು ಬೇಸಾಯ ಮಾಡಲಿಕ್ಕೆ ಹೊರಡ್ತಾನೆ. ಬೇಸಾಯಕ್ಕೆ ನೀರು ಮತ್ತು ಇತ್ಯಾದಿಗಳು ಬೇಕಾದಾಗ ಮತ್ತು ಆ ಎಲೆಕ್ಟ್ರಿಕ್ ಇದನ್ನು ಬಿಟ್ಟರೆ ಕಾಡು ಪ್ರಾಣಿಗಳು ದಾಳಿ ಆಗೋಲ್ಲ ಅಂತೇಳಿ ಅವೆಲ್ಲ ಒಂದೊಂದೇ ಇನೋವೇಟಿವ್ ಆಗಿ ಮಾಡ್ತಾ ಹೋಗ್ತಾನೆ. ಅಂಡ್ ಯೂಶುವಲಿ ಅಗ್ರಿಕಲ್ಚರಲ್ ಸಂಪ್ರದಾಯ, ಕೃಷಿ ಸಂಪ್ರದಾಯ ಏನಿತ್ತೋ ಅದನ್ನು ಮೀರಿ ಅವನು ನವಕೃಷಿಯತ್ತ ಹೆಜ್ಜೆ ಹಾಕ್ತಾನೆ. ಅದೇ ಇದರ ಪ್ಲಸ್ ಪಾಯಿಂಟ್. ಹೇಗೆ ಒಬ್ಬ ಓದಿದವನು ಕೂಡ ಕೃಷಿಯನ್ನು ಪ್ರಾಧಾನ್ಯತೆ ಇಟ್ಕೊಂಡಾಗ ಅವನು ಅದನ್ನೆಲ್ಲ ತಾನು ಕಲಿತ ವಿದ್ಯೆಯನ್ನು ಅಲ್ಲಿ ಬಳಸಿ ಅದ್ಭುತವಾದಂಥ ಬೆಳೆಯನ್ನು ಬೆಳಿಬೋದು ಅನ್ನೋದೇ ಇದರ ಮುಖ್ಯ ಆಶಯ. ಅದೇ ಚಿಗುರಿದ ಕನಸು. ಬರೀ ಮೂಲ ಹುಡ್ಕೋದು ಒಂದೇ ಅಲ್ಲ, ಅದರ ಮುಖಾಂತರ ಒಂದು ವೃತ್ತಿ ಧರ್ಮ ಅನ್ನೋದನ್ನು ಹೇಗೆ ಕಲ್ತ್ಕೋತೀವಿ. ಆದರೆ ಎಲ್ಲಿ ಬೇಕಾದರೂ ಬದುಕ್ಬೋದು. ಬದುಕೋಕೆ ನೀವು ಸಂಬಳನೇ ತಗೋಬೇಕಾಗಿಲ್ಲ, ನಿಮ್ಮ ಸ್ವಂತ ಸಂಪಾದನೆಯೂ ಕೂಡ ಸಂಬಳವೇ, ಅದನ್ನು ಕೂಡ ಮಾಡ್ಕೋಬೋದು ಅನ್ನೋದು. ಇವತ್ತೇನು ನೀವು ಆತ್ಮನಿರ್ಭರ ಭಾರತ ಅಂತ ಹೇಳಕ್ಕೆ ಹೋಗ್ತೀರಿ, ಅದು ಎಲ್ಲವೂ ಇದರಲ್ಲಿ ಬಂದ್ಬಿಟ್ಟಿದೆ. 1951 ಇಸ್ವಿನಲ್ಲಿ ಅವರು ಆತ್ಮನಿರ್ಭರ ಭಾರತದ ಕನಸನ್ನು ಅವರು ಕಾಣ್ತಾರೆ, ಡಾಕ್ಟರ್ ಶಿವರಾಮ್ ಕಾರಂತರು. ಅಲ್ಲೇ ಇರ್ಬೋದಾಯ್ತಲ್ಲ, ಅವ್ನು ಯಾವುದೋ ಇದರಲ್ಲಿ ಫ್ಯಾಕ್ಟ್ರಿಯಲ್ಲೆಲ್ಲ ಕೆಲಸ ಸೇರ್ಕೊಂಡು ಇಂಜಿನಿಯರ್ ಆಗಿ. ಅದರ ಬದಲು ಅವನು ಇಲ್ಲಿಗೆ ಬರ್ತಾನೆ, ಬೆಳೆ ಬೆಳೀತಾನೆ, ಅದಕ್ಕೆ ಬೇಕಾದಾಗೆ ಒಂದು ಎಲೆಕ್ಟ್ರಿಸಿಟಿ ಇದು ಮಾಡ್ತಾನೆ. ಇಡೀ ಯಾವುದೂ ವೇಸ್ಟ್ ಆಗದಾಗೆ, ಹರಿದು ಹೋಗ್ತಾ ಇದ್ದಂಥ ಬೀಳ್ತಾ ಇದ್ದಂಥ ನೀರು ವೇಸ್ಟ್ ಆಗದ ಹಾಗೆ, ಬೆಟ್ಟದ ಇವುಗಳು ಇದರಲ್ಲಿ ನೀರು ಸೇರೋ ಹಾಗೆ, ಎಲ್ಲವೂ ಅಲ್ಲಿ ಬಂದು ನಿಲ್ಲೋ ಹಾಗೆ, ಈ ಥರದ್ದು ಏನೇನೋ ಅವನದೇ ಆದಂಥ ಯೋಚನೆಗಳನ್ನು, ಇಂಜಿನಿಯರಿಂಗ್ ಯೋಚನೆಗಳನ್ನು ಮಾಡ್ತಾನೆ. ಸೊ ಅಂತಹ ಒಂದು ಅದ್ಭುತವಾದ ಕಲ್ಪನೆಯ ಆಶಯ ಇರುವಂಥ ಒಂದು ಕಾದಂಬರಿ 75 ವರ್ಷಗಳ ಹಿಂದೆ ಅಲ್ವಾ? 51 ಎಷ್ಟಾಯಿತು? 74 ವರ್ಷ ಆಯಿತು. 74 ವರ್ಷ ಅಂದರೆ ಒಂದು ಸಂದೇಶ, ಆದರ್ಶ ಎಲ್ಲ ಇದರಲ್ಲಿದೆ. ಸೊ ಇದನ್ನು ನಾವು ಈ ಹಾಡಿನಲ್ಲಿ, ಇಡೀ ಹಾಡಲ್ಲಿ ಶಂಕರನಿಗೆ ಕನ್ನಡನ ಇಡೀ ಸಾಂಗಲ್ಲಿ ಮುಗಿದೋಗುತ್ತೆ. ಕನ್ನಡ ಕಲ್ತು ಬಿಡ್ತಾನೆ ಅವನು. ಆಮೇಲೆ ಅಜ್ಜಿಗೆ ಔಷಧಿ ಹಚ್ತಾ ಇರ್ತಾಳೆ, ಅಲ್ಲಿ ಇವನು ವರಲಕ್ಷ್ಮಿ ಬಂದು ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟ ಹಾಗೆ ಅನ್ಕೋತಾನೆ. ಅಂದರೆ ಇವನು ವರಲಕ್ಷ್ಮಿಯನ್ನು ಎಲ್ಲ ಕಡೆ ಕಾಣ್ತಾ ಇರ್ತಾನೆ, ಇನ್ನೂ ಅವಳನ್ನ ಮರ್ತಿರೋಲ್ಲ. ಮತ್ತೆ ಅವಳು ಶ್ರೀಮತಿ ಎಲ್ಲಾದ್ರಲ್ಲೂ ಶಂಕರನ್ ಕಾಣ್ತಾ ಇರ್ತಾಳೆ. ಅಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ಪ್ರಾರಂಭ ಆಗುತ್ತೆ. ಸೊ ಮಾಮೂಲಿ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಆದರೆ ಇಲ್ಲಿ ಅದು ಡೆಲ್ಲಿಯ ಒಂದು ಹುಡುಗಿ, ಅವಳು ಡೆಲ್ಲಿ ಬಿಟ್ಟು ಬರೋದಿಲ್ಲ. ಇಲ್ಲಿ ಇವನು ಅವಳು ಫಾರಿನ್ಗೆ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿರೋವಳು, ಡಾಕ್ಟ್ರ್ ಆಗಿರೋವಳು. ಇವಳು ಈ ಪಾಪ ಶ್ರೀಮತಿ ಇಲ್ಲೇ ಇರೋವಳು, ಅವಳಿಗೆ ಎಲ್ಲಿ ಹೋಗಬೇಕು ಗೊತ್ತಿಲ್ಲ. ಅವಳಿಗೆ ಶಾನ್ಭೋಗ್ರ ಮನೆ, ಅಜ್ಜಿ ಇಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅವಳಿಗೆ. ಇವನು ಅಲ್ಲಿಂದ ಇಲ್ಲಿಗೆ ಬಂದಾಗ
ಇವನೇ ನನ್ನ ದೈವ ಅಂತ ಅನ್ಕೊಂಡ್ಬಿಡ್ತಾಳು, ಇವನೇ ನನ್ನ ಆಸರೆ ಅಂತ. ಸೊ ಒಂದು ಅರ್ಥದಲ್ಲಿ ತಾನೇ ತಾನಾಗಿ ಒಂದು ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ವರ್ಕ್ ಆಗುತ್ತೆ. ಕಥೆಯಲ್ಲಿ ಅದೇ ಬರೀ ರೊಮ್ಯಾನ್ಸ್, ಬರೀ ಒಂದು ಉತ್ಕಟತೆಯ ಇದು ಭಾವ ಅಷ್ಟೇ ಇರಬೇಕು ಅಂತ ಏನಿಲ್ಲ. ಅದರಲ್ಲಿ ವಿಷಾದ ಭಾವಗಳು ಕೂಡ ಒಂದು ಅರ್ಥದಲ್ಲಿ ಬೆಸ್ಕೊಂಡು ಹೋಗುತ್ತೆ. ಹೌದು. ನನಗನ್ಸುತ್ತೆ ಈ ರೀತಿಯ ಭಾವನೆಗಳನ್ನು ಹೇಳುವಂತಹ ಸಿನಿಮಾಗಳು ಇತ್ತೀಚೆಗೆ ಕಮ್ಮಿ ಅಂತ. ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಒಂದು ರೀತಿ ಮನಸ್ಸಿಗೆ ತಟ್ಟಿ ಹೃದಯಕ್ಕೆ ಹತ್ತಿರವಾಗಿ ಹೃದಯವನ್ನು ಹಿಂಡಿ ಮನಸ್ಸಿನೊಳಗೆ ಸದಾ ನೆನಪಿನಲ್ಲಿ ಉಳಿಯುವಂತಹ ಕಾಲಾತೀತವಾದ ಸಿನಿಮಾಗಳಲ್ಲಿ ಚಿಗುರಿದ ಕನಸು ಕೂಡ ಒಂದು